ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಒಂದು ಸರ್ಪ್ರೈಸ್ ಜೊತೆ ಬಂದಿದ್ದೀನಿ. ಅಫ್ಕೋರ್ಸ್ ಈ ಥರ ದುಡ್ಡು ತಂದು ತೋರಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ಅರ್ಥ ಆಗಿರುತ್ತೆ ಎಲ್ಲಿಂದ ಬಂತು ನನಗೆ ಈ ದುಡ್ಡು. ನೀವೆಲ್ಲ ನನ್ನ ವೀಡಿಯೋಸ್ ನೋಡಿ ಅದನ್ನು ಇಷ್ಟಪಟ್ಟು ಅದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ನೋಡೋದ್ರಿಂದ ನನಗೆ ಈ ದುಡ್ಡು ಬಂದಿದೆ. ಓಕೆ, ಐ ರಿಸೀವ್ಡ್ ಮೈ ಫಸ್ಟ್ ಯೂಟ್ಯೂಬ್ ಪೇಮೆಂಟ್. ತುಂಬ ಖುಷಿ ಆಗ್ತಾಯಿದೆ. ಎಲ್ಲರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ ಏನು ಅನ್ಕೋತಾರೆ, ನನ್ನ ಚಾನಲ್ ಯಾವತ್ತಾದರೂ ಮಾನಿಟೈಸ್ ಆಗ್ಬೋದಾ, ನನಗೂ ದುಡ್ಡು ಬರ್ಬೋದಾ ಅಂತ ನಾವು ಅನ್ಕೋತೀವಿ. ಮನಸ್ಸಲ್ಲಿ ಇರುತ್ತೆ, ನಂದೆಲ್ಲ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತೆ, ಯಾವಾಗ ದುಡ್ಡು ಬರುತ್ತೆ ಅಂತಲೂ ನಾವು ಅಂದ್ಕೊಂಡಿರ್ತೀವಿ. ನಾನು ಆ ಥರ ಅಂದ್ಕೊತಾ ಇದ್ದೆ. ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಟು ಬಿ ವೆರಿ ಆನೆಸ್ಟ್, ನಾನು ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ನಾನು ಹೇಳಿದ್ದೆ, ತುಂಬ ಫೇಮಸ್ ಆಗಿ ತುಂಬ ಒಳ್ಳೆ ದುಡ್ಡು ಬಂದರೆ ಎಲ್ಲ ಐ ವಿಲ್ ಬಿ ಹ್ಯಾಪಿ. ಇಫ್ ನಾಟ್ ಇಟ್ಸ್ ಓಕೆ. ನನಗೆ ವಯಸ್ಸಾದ್ಮೇಲೆ ಕೂತ್ಕೊಂಡು ನನ್ನ ವೀಡಿಯೋಸ್ ನನಗೆ ನೋಡ್ಬೋದು, ನನ್ನ ಮಕ್ಕಳಿಗೆ ನನ್ನ ವೀಡಿಯೋಸ್ ನೋಡ್ಬೋದು, ನನ್ನ ಮೊಮ್ಮಕ್ಕಳಿಗೆ ನನ್ನ ವೀಡಿಯೋಸ್ ನೋಡ್ಬೋದು ಅಂತ. ಓಕೆ, ಇವಾಗ ಹೇಗೂ ಮಾನಿಟೈಸೇಷನ್ ಆಗಿ ದುಡ್ಡೆಲ್ಲ ಬಂದಿರೋದ್ರಿಂದ ಒಂದು ಸ್ವಲ್ಪ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನೂ ಆಗದೆ ಸುಮ್ಮನೆ ಬಂದುಬಿಟ್ಟು ನಾನು ಯೂಟ್ಯೂಬ್ ಜರ್ನಿ ಬಗ್ಗೆ ಮಾತಾಡಿದ್ದೀನಿ, ನೀನೇ ದೊಡ್ಡ ಫ್ಲಾಪು, ನೀನೇ ಬಂದು ಮಾತಾಡ್ತೀಯ ಅಂತ ನೀವು ಅನ್ಕೋಬೋದು. ಓಕೆ, ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಮೈ ಯೂಟ್ಯೂಬ್ ಜರ್ನಿ. ನಾನು ಹೇಗೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದೆ ಅಂತ. ನಾನು ಆ್ಯಕ್ಚುಲಿ ಯೂಟ್ಯೂಬೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ಟಿಕ್ಟಾಕ್ ಮಾಡ್ತಾಯಿದ್ದೆ. ಲಾಕ್ಡೌನ್ ಎಲ್ಲ ಇದ್ದಿದ್ದ ಟೈಮಲ್ಲಿ ಟಿಕ್ಟಾಕ್ ಮಾಡ್ತಾಯಿದ್ದೆ. ಆವಾಗಲೇ ನಂಗೆ ಆಸೆ ಇತ್ತು, ಆಯಿತಾ, ಈ ಥರ ಎಲ್ಲ ಮಾಡಬೇಕು ಅಂತ. ನಾನು ಒಂದಿನ ಮಮ್ಮಿಗೆ ಕೇಳಿದೆ, ನಾನು ಟಿಕ್ಟಾಕ್ ಅಕೌಂಟ್ನ ಪಬ್ಲಿಕ್ ಮಾಡ್ತೀನಿ. ಮಮ್ಮಿ ಹತ್ರ ಕೇಳಿದೆ ನಾನು, ಅಮ್ಮ ನಾನು ಟಿಕ್ಟಾಕ್ ಅಕೌಂಟ್ನ ಪಬ್ಲಿಕ್ ಮಾಡ್ತೀನಿ ಅಂತ. ನಮ್ಮಮ್ಮ ಇಷ್ಟ ಇಲ್ದಿರೋ ಮನಸ್ಸಲ್ಲಿ ಆಯಿತು ಮಾಡು ಅಂತ ಅಂದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದುಬಿಟ್ಟು ನಮ್ಮಮ್ಮ ಹೇಳಿದ್ರು, ಬೇಡ ಬೇಡ ಅದು ಪ್ರೈವೇಟೇ ಮಾಡು. ನಾನು ಪ್ರೈವೇಟ್ ಮಾಡಿಕೊಂಡೆ. ಮತ್ತು ನೀವು ಹೇಳಿದ್ರ ಅಷ್ಟೇ ಅಂತೇಳಿ ಅದು ನಾನು ಮಾಡಿದ್ದು ದೊಡ್ಡ ತಪ್ಪು. ಮತ್ತೇನು ಮಾಡ್ತಿದ್ದೆ ಅಂದರೆ, ಈ ಸ್ನ್ಯಾಪ್ಚಾಟಲ್ಲಿ ಸ್ನ್ಯಾಪ್ ಕಳಿಸ್ಬೇಕಲ್ವ, ಯಾವುದೋ ಒಂದು ಟಾಪಿಕ್ ಸಿಕ್ತು ಅಂತಂದರೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು ಸ್ನ್ಯಾಪ್ ಕಳಿಸ್ತಿದ್ದೆ. ಯಾವ ಮಟ್ಟಕ್ಕೆ ಸ್ನ್ಯಾಪ್ಗಳು ಕಳಿಸ್ತಿದ್ದೆ ಅಂದರೆ, ನಾನು ಸ್ನ್ಯಾಪ್ಚಾಟಲ್ಲಿರೋ ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು, ನೀನು ಯಾಕೆ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು, ಇಷ್ಟೆಲ್ಲ ಮಾತಾಡ್ತೀಯಲ್ವ, ಅದನ್ನೇ ಯೂಟ್ಯೂಬ್ ವೀಡಿಯೋಸ್ ಹಾಕು, ಜನ ಅಟ್ಲೀಸ್ಟ್ ನೋಡ್ತಾರೆ ಅಂತ. ಹಾಗೆ ನನಗೂ ಅನ್ನಿಸ್ತು, ಹೌದಲ್ವ, ಯಾಕೆ ನಾನೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬಾರ್ದು ಅಂತ. ನನ್ನ ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ್ರೆ ನನಗೆ ನನ್ನ ಗೊತ್ತಿರೋರ್ಗೆ ಯಾರಿಗೂ ನಾನು ಗೊತ್ತಾಗಬಾರ್ದಿತ್ತು. ಏನು ಸ್ಟುಪಿಡ್ ಲಾಜಿಕ್ ಅಂತ ನೀವು ಅನ್ಕೋಬೋದು. ನಾನು ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನ್ನ ಆಸೆ ಏನಿತ್ತು ಅಂದರೆ, ನನಗೆ ಗೊತ್ತಿರೋರ್ಗೆ ಯಾರಿಗೂ ನನ್ನ ವೀಡಿಯೋಸ್ ಕಾಣಬಾರ್ದು ಅಂತ. ಅದು ಯಾವ ಥರ ಅಂತ ನೀವು ಅನ್ಕೋಬೋದು. ಎಕ್ಸಾಕ್ಟ್ಲಿ ಅದೊಂದು ಇತ್ತಾಯ್ತಾ. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ನನಗೆ ಗೊತ್ತಿರೋರೆಲ್ಲ ನೋಡ್ತಾರೆ. ಸೊ ಯೂಟ್ಯೂಬ್ ಹಾಕೋಣ, ಯೂಟ್ಯೂಬಲ್ಲಾದರೆ ಯಾರೂ ನೋಡೋಲ್ಲ, ಯೂಟ್ಯೂಬಲ್ಲಿ ನೋಡೋರೆಲ್ಲ ಜಾಸ್ತಿನೂ ನನಗೆ ಗೊತ್ತಿಲ್ಲದಿರೋರು ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಆ ಯೂಟ್ಯೂಬ್ ಚಾನಲ್ಗೆ ಒಂದು ವೀಡಿಯೋ ಬರುತ್ತೆ ನೋಡಿ, ಇಂಟ್ರೋ ವೀಡಿಯೋ, ಜಿಗಿ ಜಿಗಿ ಅಂತ ಬಟರ್ಫ್ಲೈಸ್ ಎಲ್ಲ ಹರ್ಕೊಂಡು ಅಂದ್ಕೊಂಡು ಗ್ರೀಷ್ಮ ವ್ಲಾಗ್ಸ್ ಅಂತ ಬರುತ್ತೆ ನೋಡಿ. ಬಟರ್ಫ್ಲೈಸ್ ಎಲ್ಲ ಹಿಂಗೆ ಹಾರ್ಕೊಬಂದ್ಬಿಟ್ಟು ನನ್ನ ಫೋಟೋ ಇಲ್ಲಿಂದ ಎಲ್ಲ ಕೆಳಗಿಂದೆಲ್ಲ ಒಂದೊಂದು ಫೋಟೋಸ್ ಎಲ್ಲ ಹಿಂಗೆ ನಾನು ಯಾಕೆ ಇಷ್ಟೊಂದು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀನಿ, ಆ ಥರ ಒಂದು ಜಾತ್ರೆ ಥರ ಬಂದು ಒಂದು ಚಿಕ್ಕ ವೀಡಿಯೋ ಇರುತ್ತಲ್ವ, ಅದು ಬೇಕಿತ್ತು ನನಗೆ. ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ. ಅದಕ್ಕೋಸ್ಕರ ನಾನು ನನ್ನ ತಮ್ಮಂಗೆ, ಪ್ಲೀಸ್ ಬ್ರೋ ನನಗೊಂದು ವೀಡಿಯೋ ಮಾಡಿಕೊಡು ಅಂತ. ಅವನು 1 ವರ್ಷ ಆದರೂ ಮಾಡಿಕೊಡ್ಲಿಲ್ಲ. ಆ 1 ವರ್ಷ ಹಂಗೋಯ್ತು ಯೂಟ್ಯೂಬ್ ಚಾನಲ್ ಮಾಡದೇ ಇರೋದಕ್ಕೆ. ಒಂದು ರ್ಯಾಂಡಮ್ ಡೇ ನಂಗೆ ಅನ್ನಿಸ್ತು, ಈ ಜಾತ್ರೆ ನನ್ನ ಮಕ್ಕಳನ್ನ ನಂಬ್ಕೊಂಡಿದ್ರೆ ಅವ್ರು ವೀಡಿಯೋ ಎಲ್ಲ ಮಾಡಿಕೊಡಲ್ಲ, ಇಟ್ಸ್ ಓಕೆ, ಆ ಥರ ಜಾತ್ರೆಗಳೇನು ಬೇಡ, ನಾವು ಸುಮ್ಮನೆ ಏನೋ ಒಂದು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ನಾನು ಒಂದು ಇಂಟ್ರೋ ವೀಡಿಯೋ ತೆಗೆದೆ. ಇವಾಗಲೂ ಇದೆ, ನಾನು ಅದನ್ನು ಡಿಲೀಟ್ ಮಾಡಿಲ್ಲ, ಬೇಕಾದ್ರೆ ಹೋಗಿ ನೋಡಿ. ಅದು ನಂಗೆ ಕ್ಯಾಮ್ರಾ ಪೊಸಿಷನ್ ಯಾವ ಥರ ಇಟ್ಕೋಬೇಕು ಅನ್ನೋದು ನಂಗೆ ಗೊತ್ತಿಲ್ಲ. ಬಂದ್ಬಿಟ್ಟು ಏನೇನೋ ಮಾತಾಡಿದೆ, ವಾಟ ಅಂತ ಮಾತಾಡಿದೆ. ನನ್ನ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ಗೂ ಆಗಿದ್ದಾಗಲಿ ಅಂತ. ವಾಸ್ ಲೈಕ್ ಓಕೆ. ನಮ್ಮಮ್ಮಂಗೆ ಯಾವಾಗಲೂ ಹೇಳ್ತಾ ಇದ್ನಲ್ಲ, ನಾನು ಟಿಕ್ಟಾಕ್ನ ಆವಾಗಲೇ ಪಬ್ಲಿಕ್ ಅಕೌಂಟ್ ಮಾಡಿದರೆ ಇಷ್ಟೊತ್ತಿಗೆ ನಾನು ಒಂದಷ್ಟು ಒಳ್ಳೆ ಕಾರ್ಗಳು ತೊಗೊಂಡು ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ನನಗೂ ಮದುವೆ ಆಗಿ ಇಷ್ಟೊತ್ತಿಗೆ ಮಕ್ಕಳಾಗ್ತಾಯಿತ್ತು, ಇಲ್ಲ ಮಾಮ್ ಟು ಬಿ ಎಲ್ಲ ಮಾಡ್ಬೋದಿತ್ತು ಅಂದರೆ ನಮ್ಮಮ್ಮಂಗೆ ಹೇಳೋದು ಕೇಳಿ ನಮ್ಮಮ್ಮ ಏನೋ ಮಾಡ್ಕೊಂಡು ಸಾಯಿ, ಅವಾಗ ಮಾಡದೇ ಇರೋದು ನಾನು ಇವಾಗ ಹೇಳಿ ನನಗೆ ಹಿಂಸೆ ಕೊಡ್ತಿದ್ಯಾ, ಓಕೆ ಮಾಡು ಅಂತ. ನಮ್ಮಮ್ಮ ಏನೂ ಹೇಳಿಲ್ಲ ಆಯಿತಾ. ನಮ್ಮಪ್ಪ ನೋಡಿದ್ರು, ಅಫ್ಕೋರ್ಸ್ ನಮ್ಮಪ್ಪ ಏನು ಹೇಳಿರ್ತಾರೆ, ಮಗಳೇ ಇದೆಲ್ಲ ನಮ್ಮದಲ್ಲ, ನಮಗಿದೆಲ್ಲ ಸೆಟ್ ಆಗೋಲ್ಲ, ಡಿಲೀಟ್ ಮಾಡಿಬಿಡು, ಬೇಡ ಅವೆಲ್ಲ ಬೇಡ ನಮಗೆ, ಅದೆಲ್ಲ ನಮಗೆ ಸೂಟ್ ಆಗೋಲ್ಲ ಅಂದರು. ಅಲ್ಲ ಓಕೆ ಡ್ಯಾಡಿ. ಮತ್ತು ನಾನು ಆ ಟಿಕ್ಟಾಕ್ ವೀಡಿಯೋನ ಪಬ್ಲಿಕ್ ಮಾಡದೇ ಇರೋ ಥರ
ಏನೋ ತುಂಬ ಒಳ್ಳೊಳ್ಳಾಗಬಹುದಿತ್ತು. ತುಂಬ ಒಳ್ಳೊಳ್ಳಾಗಿದ್ದರೆ ಈ ಥರ ದುಡ್ಡು ಬರ್ತಾ ಇರಲಿಲ್ಲ ನನಗೆ. ನಾನು ಹೇಳಿದೆ ಓಕೆ ಡ್ಯಾಡಿ, ನಿಮಗೆ ಬೇಜಾರಾದರೆ ಬೇಡ, ನೀವು ನೋಡಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ಅಪ್ಪನ ವಾಟ್ಸಪ್ ಸ್ಟೇಟಸಲ್ಲಿ ಬ್ಲಾಕ್ ಮಾಡಿದ್ದೆ. ನಿಜವಾಗ್ಲೂ ಬ್ಲಾಕ್ ಮಾಡಿ. ಆದರೆ ನಂದು ಯೂಟ್ಯೂಬ್ ವೀಡಿಯೋಸ್ ಯಾವ್ದಾದ್ರು ಹಾಕ್ಬೇಕಾದ್ರೆ ನಮ್ಮ ಅಪ್ಪಂಗೆ ತೋರಿಸ್ತಾ ಇಲ್ಲ. ನಾವು ಅವ್ರಿಗೆ ಬೇಜಾರು ಮಾಡಬಾರ್ದು ನಾವು ಯಾವತ್ತು. ಸರಿ ಅಂತ ಹೇಳ್ಬಿಟ್ಟು ನಮ್ಗೆ ಇಷ್ಟ ಇದ್ದಿಲ್ಲ ನಾವು ಮಾಡಬೇಕು. ಆಲ್ಸೋ ಹಿಂಗೆ ಸ್ಟಾರ್ಟ್ ಮಾಡಿದಾಗ ತುಂಬ ಕ್ರಿಟಿಸಿಸಮ್ ಯಾವ ಮಟ್ಟಕ್ಕೆ ಅಂದರೆ, ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ. ಇವಾಗ ನಾನು ಅದನ್ನು ನಾನು ಇಷ್ಟು ಚೆನ್ನಾಗಿ ಓದ್ತಿದ್ದೆ ಅಂತ ಅನ್ಕೋತಿದ್ದೆ. ಬಟ್ ನೌ ಐ ಫೀಲ್ ಅದೇ ನನ್ನದು ಒಂದು ಡ್ರಾಬ್ಯಾಕ್ ಆಯ್ತೇನೋ ಮೇ ಬಿ. ನಾನು ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಸ್ಕೂಲಲ್ಲೆಲ್ಲ ಇದ್ದಾಗ. ನನ್ನ ಎಜುಕೇಷನ್ ವೈಸ್ ಐ ಯೂಸ್ ಟು ಸ್ಟಡಿ ವೆಲ್. ಆವಾಗ ಅವರೆಲ್ಲ, ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿದ್ಲು, ಆಯಿತಾ, ಯಾಕೆ ನೀನು ಈ ಥರ, ತುಂಬ ಜನ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ, ಅದು ಬೇರೆ ವಿಷಯ, ಯಾಕೆ ನೀನು ಈ ಥರ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದೆ, ಯಾಕೆ ಏನಾಯಿತು ಅಂತಂದೆ. ಬೇಡ್ದಿತ್ತದಲ್ಲ, ಒಂಥರ ಜಾತ್ರೆ ಥರ, ಒಂಥರ ಅವಳಿಗೆ ನನ್ನ ಜೊತೆ ಓದಿರೋ ಒಬ್ಬ ಹುಡುಗ ಹೇಳಿದಂತೆ, ನಾನು ಆ ಹುಡುಗ ಎಲ್ಲ ಸೇಮ್ ಕ್ಲಾಸ್, ಅವನು ಹೇಳಿದಂತೆ ಅವಳಿಗೇನೇ ಬಂದಿರೋದು, ಅವಳು ಅಷ್ಟು ಚೆನ್ನಾಗಿ ಓದ್ತಾ ಇದ್ಲು, ಅಷ್ಟು ಬ್ರೈಟ್ ಸ್ಟೂಡೆಂಟ್ ಅವಳು. ಇವಾಗ ನೋಡಿದ್ರೆ ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಜಾತ್ರೆ ಮಾಡ್ತಿದ್ದಾಳಲ್ಲ. ನಾನು ಯಾವ ಮಟ್ಟಕ್ಕೆ ಬರ್ಗೆಟ್ರೂ ಆ ಥರ ಮಾಡಲ್ಲ ಅಂತ. ವೆರಿ ರಾಂಗ್ ಸ್ಟೇಟ್ಮೆಂಟ್. ಎಷ್ಟು ಬರ್ಗೆಟ್ರೂ ಐ ಸ್ಟಿಲ್ ರಿಮೆಂಬರ್, ಎಂಥ ಮಟ್ಟಕ್ಕೆ ಬರ್ಗೆಟ್ರೂ ಆ ಥರ ಒಂದು ಕೆಲಸ ನಾವು ಮಾಡಲ್ಲ. ನಾನು ಏನಂಥ ಕೆಲಸ, ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಷ್ಟು ತಪ್ಪ ಅಂತ ಒಂದು ಸತಿ ನಾನು ಅಂದ್ಕೊಂಡೆ. ಬಟ್ ದೆನ್ ಅವ್ರ ಬುದ್ಧಿ ಅಷ್ಟೇ ಇರ್ಬೋದು ಅಂತ ಅಂದ್ಕೊಂಡು ಐ ಟೋಲ್ಡ್, ಆಯಿತು ಬಿಡು, ನನ್ನ ಇಷ್ಟ ಬಂದಾಗ ನಾನು ಮಾಡ್ತೀನಿ. ಅವಾಗೇನು ನನಗೇನು ಪ್ರಮೋಷನ್ಸು ಬಂದಿಲ್ಲ, ನನ್ನ ವೀಡಿಯೋಸ್ ಏನು ಚೆನ್ನಾಗೂ ಹೋಗ್ತಿರಲಿಲ್ಲ. ಸೊ ಐ ಡಿಡ್ಂಟ್ ಸೇ ಎನಿಥಿಂಗ್. ಐ ಜಸ್ಟ್ ಸೆಡ್ ನನಗಿಷ್ಟ, ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಅಂತ ಅಂದೆ ಅಷ್ಟೇ. ಐ ಡಿಡ್ಂಟ್ ಎಂಟರ್ಟೈನ್, ಐ ಜಸ್ಟ್ ಸೆಡ್ ಆಯಿತು ಸರಿ. ಅವರೆಲ್ಲ ಅದೇ ಥರ ನೋಡ್ತಾಯಿದ್ರು, ಮೋಸ್ಟ್ ಆಫ್ ದೆಮ್ ಲೈಕ್ ಏನೋ ಜಾತ್ರೆ ಮಾಡ್ತಿದ್ದಾಳೆ ಅಂತ. ಆ್ಯಂಡ್ ಅದಾಯಿತು. ಅದೆಲ್ಲ ಅದಾದಮೇಲೆ ನಾನು ಈ ಥರ ಕನ್ಸಿಸ್ಟೆಂಟಾಗಿ 1-2 ತಿಂಗಳು ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಅಪ್ಲೋಡ್ ಮಾಡ್ತಾಯಿದ್ದೆ ಯೂಟ್ಯೂಬಲ್ಲಿ ಮಾತ್ರ. ನಾನು ಮಾಡಿರೋ ಮಿಸ್ಟೇಕ್ಸ್ಗಳ ಬಗ್ಗೆ ಹೇಳೋದಾದರೆ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾಗಲೇ ನಾನು ಇಮಿಡಿಯೇಟಾಗಿ ಇನ್ಸ್ಟಾಗ್ರಾಮು ಸೈಮಲ್ಟೇನಿಯಸ್ಲಿ ನಾನು ಆ್ಯಕ್ಟಿವ್ ಆಗಿದ್ದಿದ್ರೆ ಮೇ ಬಿ ತುಂಬ ಬೇಗ ತುಂಬ ಜನಕ್ಕೆ ರೀಚ್ ಆಗ್ತಿದ್ದೇನೋ. ಬಟ್ ನಾನು ಹೇಳಿದ್ನಲ್ಲ, ನನಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಹಾಕಿದ್ರೆ ನನಗೆ ಗೊತ್ತಿರೋರು ನೋಡ್ತಾರೆ ಅನ್ನೋ ಒಂದು ಇನ್ಫ್ಲುಯೆನ್ಸರ್ ಆಗಬೇಕು ಅಂದರೆ ಎಲ್ಲರೂ ನೋಡ್ತಾರೆ, ಅದರಲ್ಲಿ ನನಗೆ ಗೊತ್ತಿರೋರು ನೋಡಬಾರ್ದು ಅಂತಂದರೆ ಏನು ಲಾಜಿಕ್ ಇಲ್ಲ. ಹೌದು. ಸೊ ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಆಗ್ತಿರ್ಲಿಲ್ಲ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ, ನಾಟ್ ಓನ್ಲಿ ಇನ್ ಯೂಟ್ಯೂಬ್, ಯಾವ್ಯಾವ ಫೇಸ್ಬುಕ್ ಇದ್ದರೆ ಫೇಸ್ಬುಕ್ಕಿಗೂ ಹಾಕಿ, ಯೂಟ್ಯೂಬ್ ಅಂತಲೇ ಸ್ಟಿಕ್ ಆನ್ ಆಗಬೇಡಿ. ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯಾವುದಕ್ಕೆ ಬೇಕಾದರೂ ಎಲ್ಲದಕ್ಕೂ ಒಟ್ಟೊಟ್ಟಿಗೆ ಹಾಕ್ಬಿಡಿ. ಸಬ್ಸ್ಕ್ರೈಬರ್ಸ್ ಬಂದು ಬರೀ 384 ಇದರಲ್ಲೇ ಸ್ಟಕ್ ಆಗಿತ್ತು. ಆ್ಯಂಡ್ ದೆನ್ ಐ ಡಿಸೈಡೆಡ್, ಗೊತ್ತಿರೋರಾದರೆ ಗೊತ್ತಿರೋರು, ನೋಡಲಿ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದೆ. ಇನ್ಸ್ಟಾಗ್ರಾಮಲ್ಲಿ ಮೇ ಬಿ ಐ ಥಿಂಕ್ 4-5 ವೀಡಿಯೋಸ್ ಹಾಕಿದೆ. 6ನೇ ವೀಡಿಯೋ ವೈರಲ್ ಆಯಿತು. ಇಟ್ ವಾಸ್ ಫೇಕ್ ರೂಟೀನ್ ವಿತ್ ಮೈ ಪೇರೆಂಟ್ಸ್. ಆ ವಿಡಿಯೋ ವೈರಲ್ ಆಯಿತು. ಆ್ಯಕ್ಚುಲಿ ಆ ವಿಡಿಯೋ ನಾನು ಬರೀ ಯೂಟ್ಯೂಬಲ್ಲಿ ಹಾಕಿದ್ದಿದ್ರೆ ಯಾರೂ ನೋಡ್ತಾ ಇರಲಿಲ್ಲ. ಇನ್ಸ್ಟಾಗ್ರಾಮಿಂದ ಅದಕ್ಕೆ ಒಳ್ಳೆ ರೀಚ್ ಬಂತು. ಇನ್ಸ್ಟಾಗ್ರಾಮಿಂದ ಜನ ಬಂದುಬಿಟ್ಟು ಯೂಟ್ಯೂಬಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ದಟ್ಸ್ ಹೌ ಮೈ ಚಾನಲ್ ಗಾಟ್ ಮಾನಿಟೈಸ್. ನಿಮ್ದು ಒಂದು ವೀಡಿಯೋ ಸಾಕು ವೈರಲ್ ಆದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಆ ವೀಡಿಯೋಗೆ ಐ ಥಿಂಕ್ 100K ಪ್ಲಸ್ ಎಷ್ಟಾಗಿದೆ ನಂಗೆ ಗೊತ್ತಿಲ್ಲ, ಇವಾಗ ನಾನು ನೋಡಿಲ್ಲ. 100K ಪ್ಲಸ್ ಆಗಿದೆ ನಂದು. ಆ ಒಂದು ವೀಡಿಯೋಯಿಂದ ನನ್ನ ಚಾನಲ್ ಮಾನಿಟೈಸ್ ಆಯಿತು. ಅದಾದಮೇಲಿಂದ ನನ್ನ ಚಾನಲ್ ಮಾನಿಟೈಸ್ ಆಗಿದ್ದು ಮೇ 2025ಅಲ್ಲಿ. ಆ್ಯಂಡ್ ಇಫ್ ಯು ಥಿಂಕ್ ಮಾನಿಟೈಸ್ ಆಗಿದ ತಕ್ಷಣವೇ ಸಿಕ್ಬಿಡುತ್ತೆ ದುಡ್ಡು ಅಂದರೆ ನೋ. ಕನ್ಸಿಸ್ಟೆಂಟಾಗಿ ವೀಡಿಯೋ ಆಗ್ತಿದ್ರೆ ಮೇ ಬಿ 1 ಮಂತಲ್ಲೇ ನಿಮಗೆ ದುಡ್ಡು ಬರುತ್ತೆ. ಬಟ್ ನಾನು ಕನ್ಸಿಸ್ಟೆಂಟಾಗಿ ಆಗ್ತಿಲ್ಲ. ಇವಾಗ ಏನು ಆಗ್ತಾನೆ ನನಗೆ ಇನ್ಕಮ್ ಬರ್ತಾ ಇದೆ ಅಂದರೆ ಹಳೆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾರಲ್ವ, ಬರುತ್ತೆ. ಸೊ ನೀವೇನಾದರೂ ಎವ್ರಿ ಡೇ ಹಾಕಿದ್ರೆ ಯು ಕ್ಯಾನ್ ರಿಯಲಿ ಮೇಕ್ ಗುಡ್ ಮನಿ. ಆ್ಯಂಡ್ ನಿಮಗೆ ಯೂಟ್ಯೂಬಿಂದನೇ ದುಡ್ಡು ಬರುತ್ತೆ ಅಂತ ಅಲ್ಲ. ನನಗೆ ಇವಾಗ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 1 ವರ್ಷ ಆದಮೇಲೆ ನನಗೆ ಇಷ್ಟು ದುಡ್ಡು ಬಂದಿರೋದು. ವಾಟ್ ಎವರ್ ಇಟ್ ಈಸ್, ನಿಮಗೆ $100 ಆಗಬೇಕು. $100 ರೀಚ್ ಆದ್ರೇ ದುಡ್ಡು ಬರುತ್ತೆ. $100 ಅಂದರೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇವಾಗ ನನಗೆ ಇಲ್ಲಿ ಬಂದಿರೋ ಈ ದುಡ್ಡು ಇವಾಗ 1 ವರ್ಷ ಆದಮೇಲೆ ಬಂದಿರೋದು. ಹಂಗಂತ ನಾನು ಬರೀ ಇದೊಂದೇ ದುಡ್ಡನ್ನ ನಾನು ಸೋಷಿಯಲ್ ಮೀಡಿಯಾದಿಂದ ಅರ್ನ್ ಮಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಇದಕ್ಕಿಂತ ಒಂದು 3 ಪಟ್ಟು ಸತಿ ಜಾಸ್ತಿ ನಾನು ಇನ್ಸ್ಟಾಗ್ರಾಮಿಂದ ಮಾಡಿದ್ದೀನಿ. ಸೊ ದ್ಯಾಟ್ ಮೀನ್ಸ್ ಯೂಟ್ಯೂಬ್
ಓಕೆ ಅದೊಂಥರ ಫಿಕ್ಸ್ಡ್ ಥರ, ನೀವು ಎಷ್ಟು ಎಫರ್ಟ್ ಹಾಕ್ತೀರೋ ಅಷ್ಟು ದುಡ್ಡು ಬರುತ್ತೆ. ಬಟ್ ದೆನ್ ಇನ್ಸ್ಟಾಗ್ರಾಮಲ್ಲೂ ನಿಮಗೆ ತುಂಬ ಪ್ರಮೋಷನ್ಸ್ ಸಿಗುತ್ತೆ. ಯಾವನಾದ್ರು ನಿನಗೆ ಸುಮ್ಮನೆ ಬಂದುಬಿಟ್ಟು ನಿನಗೆ ಇಷ್ಟ ಬಂದಿದ್ದು ನೀನು ಮಾಡೋದನ್ನ ರೆಕಾರ್ಡ್ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕಿದ್ರೆ ಇಷ್ಟು ದುಡ್ಡು, ಇದು ಬರೀ ನನಗೆ ಇದರಲ್ಲಿ ಸಿಕ್ಕಿರೋ ದುಡ್ಡು ಯೂಟ್ಯೂಬಲ್ಲಿ. ಇದಕ್ಕಿಂತ ಜಾಸ್ತಿ ನಾನು ಇನ್ಸ್ಟಾಗ್ರಾಮಿಂದ ಅರ್ನ್ ಮಾಡಿದ್ದೀನಿ, ಐ ಕ್ಯಾನ್ ಟೆಲ್ ಯು ದಟ್ ಓಪನ್ಲಿ. ಸೊ ಅದು ಅಲ್ಲದೆ ಎಷ್ಟೋ ಪ್ರಾಡಕ್ಟ್ಸ್ ನಿಮಗೆ ಫ್ರೀಯಾಗಿ ಬರುತ್ತೆ ಪ್ರಮೋಷನ್ಗೋಸ್ಕರ. ಒಳ್ಳೆ ಚೈನ್ ಆಗಿರ್ಬೋದು, ಒಳ್ಳೆ ಸ್ಯಾರೀಸ್ ಆಗಿರ್ಬೋದು, ಇಲ್ಲ ಯಾವುದಾದ್ರೂ ಮೇಕಪ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇಲ್ಲ ನಿಮಗೆ ಏನೇನೋ ಪ್ರಾಡಕ್ಟ್ಸ್ ಬರುತ್ತೆ, ಫ್ರೀಯಾಗಿ ಬರುತ್ತೆ. ಸುಮ್ಮನೆ ಒಂದು ವೀಡಿಯೋ ಮಾಡಿ ಹಾಕಿದ್ರೆ ದಿಲ್ ಪೇ ಯು. ಯಾರು ಮಾಡ್ತಾರೆ ನಮಗೆ? ಟು ಬಿ ವೆರಿ ಆನೆಸ್ಟ್, ನಾನಿವಾಗ ಒಂದು ಪ್ರಮೋಷನಲ್ಲಿ ನಾನು ಇಸ್ಕೊಳ್ಳೋ ದುಡ್ಡು, ನಾನಿವಾಗ ಹೋಗ್ತಾ ಇರೋ ಜಾಬಲ್ಲಿ ಐ ಶುಡ್ ವರ್ಕ್ ಫಾರ್ 4 days. ನಂದು ಒಂದು ಪ್ರಮೋಷನ್ ವೀಡಿಯೋಗೆ ನಾನು ತಗೊಳ್ಳೋ ದುಡ್ಡನ್ನ ನಾನು ಅರ್ನ್ ಮಾಡಬೇಕಂದ್ರೆ ನನ್ನ ರೆಗ್ಯುಲರ್ ಇವಾಗ ನಾನು ಹೋಗ್ತಾ ಇರೋ ಜಾಬಿಂದ 4 days ಐ ಶುಡ್ ವರ್ಕ್, ದೆನ್ ಓನ್ಲಿ ಐ ವಿಲ್ ಗೆಟ್ ದಟ್ ಮನಿ. ಒಂದು ದಿನದಲ್ಲಿ ಐ ಆಮ್ ಮೇಕಿಂಗ್ ದಟ್ ಮನಿ ಥ್ರೂ ದಿಸ್. ಸೊ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದರೆ ನೀವು ಮಾಡಿ, ಗಿವ್ ಅ ಟ್ಯಾಗ್. ಯಾರು ಏನಾದ್ರು ಅಂದ್ಕೊಳ್ಳಿ. ಫ್ಯಾಮಿಲಿಲೂ ಹೇಳ್ತಾರೆ ಒಂದಷ್ಟು ಜನ, ನಾನು ತುಂಬ ಲೈವ್ ಹೋಗ್ತಾಯಿದ್ದೆ ಆಯಿತಾ ಸ್ಟಾರ್ಟಿಂಗಲ್ಲಿ. ತಿಂಗಳಲ್ಲಿ ಏನು ನೀನು ಇಷ್ಟು ಲೈವ್ ಅಂತ ಇದು ಮಾಡ್ತೀವಿ ಅಂದರೆ, ಸಿ ಐ ಹ್ಯಾವ್ ಪ್ರಾಮಿಸ್ಡ್ ಮೈ ಸಬ್ಸ್ಕ್ರೈಬರ್ಸ್ ಆ್ಯಂಡ್ ಐ ಹ್ಯಾವ್ ಟು ಥ್ಯಾಂಕ್ ದೋಸ್ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದೀರಾ. ಒಬ್ಬರಿಬ್ಬರದ್ದು ಹೆಸ್ರು ಹೇಳೋಕ್ಕಾಗಲ್ಲ, ಒಂದಷ್ಟು ಜನ ಇದ್ದಾರೆ ನನ್ನ ಯಾವಾಗಲೂ ಲೈವಿಗೆ ಬಂದುಬಿಟ್ಟು ನನಗೆ ಸಪೋರ್ಟ್ ಮಾಡೋ ಅಂತ ಒಂದಷ್ಟು ಜನ ಇದ್ದಾರೆ. ನಾನು ಯೂಟ್ಯೂಬಿಂದ ಏನಾದರೂ ದುಡ್ಡು ಮಾಡಿದ್ದೀನಿ ಅಂದರೆ ಇಟ್ ಇಸ್ ಬಿಕಾಸ್ ಆಫ್ ದೆಮ್. ಆಲ್ಸೋ ಅವ್ರಿಗೆ ನಾನೊಂದು ಪ್ರಾಮಿಸ್ ಕೊಟ್ಟಿರ್ತೀನಿ, ನಾನು ಎವ್ರಿ ಡೇ ಈ ಟೈಮಿಗೆ ಲೈವ್ ಬರ್ತೀನಿ ಅಂದಾಗ ಐ ಶುಡ್ ಕೀಪ್ ಅಪ್ ದಟ್ ಅಲ್ವಾ. ಅದು ನಾನು ಸೀರಿಯಸ್ ಆಗಿ ತೊಗೊಂಡಿದ್ದೆ. ಆ್ಯಂಡ್ ಹಂಗೆ ಹೋಗುವಾಗ ನನ್ನ ಫ್ಯಾಮಿಲಿಯವರೆಲ್ಲ ಕೆಲವೊಬ್ಬರೆಲ್ಲ ಹೇಳ್ದು ಯಾವಾಗಿದ್ರು ಇದೊಂದು ಲೈವ್ ಅದು ಇದು ಅಂತೆಲ್ಲ ಹೇಳಿರೋದಿದೆ. ಅವ್ರ ಹತ್ರ ಜಗಳನೂ ಆಡಿರೋದಿದೆ. ನಾನು ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ, ನೀವೇ ಆ ಕಡೆಗೆ ಹೋಗಿ. ದೇವ್ ಇರಿಟೇಟೆಡ್ ಮೀ ಆಲ್ಸೋ ಮೆನಿ ಆಫ್ ಅ ಟೈಮ್ಸ್ ನಾನು ಆ ಥರ ವೀಡಿಯೋಸ್ ಎಲ್ಲ ಮಾಡುವಾಗ. ಆ್ಯಂಡ್ ತುಂಬ ಕೇಳ್ತೀರ ನೀವು, ತುಂಬ ಜನ ಸಪೋರ್ಟ್ ಮಾಡೋರು ಇರ್ತಾರೆ, ತುಂಬ ಜನ ಅದೇ ಥರ ಆಡ್ಕೊಳ್ಳೋರು ಇರ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ ನನಗೇನು ಖುಷಿ ಆಗೋದು ಗೊತ್ತಾ, ಸುಮ್ಮನೆ ರ್ಯಾಂಡಮಾಗಿ ಎಲ್ಲೋ ಹೋಗ್ತಾ ಇರ್ತೀನಿ, ನೀವು ತಾನೇ ವೀಡಿಯೋಸ್ ಎಲ್ಲ ಮಾಡ್ತೀರಲ್ಲ ಅಂತ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಯಾವ್ಯಾವುದೋ ಜಾಗದಲ್ಲಿ ಬ್ಯಾಂಗ್ಳೂರು ಐಕ್ಯದಲ್ಲಿ ಹೋದಾಗ ಐ ಮೆಟ್ ಅ ಪರ್ಸನ್, ಇವಾಗ ಲೈಕ್ ಹಾಯ್. ನಾನು ಅಂದ್ಕೊಂಡೆ ತಪ್ಪು ತಿಳ್ಕೊಂಡು ನನ್ನ ಹಾಯ್ ಅಂತಂಟ ಐ ವಾಚ್ ನಂಗೆ ಅವಾಗ ಒಂದು ಅಂದಾಜೇ ಇಲ್ಲ ಈ ಥರ ಅಲ್ಲಿ ಕಂಡುಹಿಡಿತಾರೆ ಅಂತ. ಅವಾಗ ಇನ್ ದ ವೆರಿ ಬಿಗಿನಿಂಗ್ ಇಟ್ ವಾಸ್ ಇಟ್ಸ್ ಲೈಕ್ ಹಾಯ್ ಹೌ ಆರ್ ಯು ಅಂತ. ನನ್ನೇನು ಹೇಳ್ತಿದ್ದಾರಾ, ಯಾರಿಗೆ ಹೇಳ್ತಿದ್ದಾರೆ ಇವರು? ಆ್ಯಂಡ್ ದೆನ್ ಇಟ್ ವಾಸ್ ಮಮ್ಮಿ ಐ ವಾಚ್ ಆಲ್ ಯುವರ್ ವೀಡಿಯೋಸ್, ಚೆನ್ನಾಗಿರುತ್ತೆ ಅಂತ. ತುಂಬ ಜನ ನೀವೇ ತಾನೇ ಅಪ್ಪ ಮಗಳು ಒಟ್ಟಿಗೆ ವೀಡಿಯೋಸ್ ಮಾಡ್ತಿರಲ್ಲ, ಅವರೇ ಅಲ್ವಾ, ತುಂಬ ಚೆನ್ನಾಗಿರುತ್ತೆ. ಹಂಗೆ ಅಂದಾಗ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ನನಗೆ ಒಂದ್ಸತಿ ಕುಶಾಲ್ ನಗರಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ ಆಯಿತಾ. ಒಂದು ಲೇಡಿ ಸ್ವಾಮಿ ಹಿಂಗೆ ಹೋದವರು ಮತ್ತೆ ತಿರುಗಿಸ್ಕೊಂಡು ಬಂದರು. ನಾನು ಯಾಕೆ ಹಿಂಗೆ ಬರ್ತಿದ್ದಾರೆ, ನೀವು ಅಪ್ಪ ಮಗಳು ಇಬ್ಬರು ವೀಡಿಯೋಸ್ ಮಾಡ್ತೀರಲ್ಲ ಅವರೇ ತಾನೆ? ಹೌದು ನಾನು ಆ್ಯಕ್ಚುಲಿ ಟು ಬಿ ವೆರಿ ಆನೆಸ್ಟ್, ಅವರು ಜಸ್ಟ್ ನೀವು ಅವರೇ ತಾನೆ ಅಂತ ಹೇಳ್ತಾರೆ. ನಾನು ಅದಾದಮೇಲೆ ಆ ಡೇ ಫುಲ್ ಎಷ್ಟು ಖುಷಿಯಾಗಿರ್ತೀನಿ ಅಂತಂದರೆ, ನನ್ನ ವೀಡಿಯೋಸ್ ನೋಡಿ ಅವ್ರಿಗೆ ಇಷ್ಟ ಆಗಿ ಅವ್ರು ಬಂದನ್ನು ಮಾತಾಡ್ಸಿದ್ರು. ಆ ಥರ ವಿಲ್ ಬಿ ವೆರಿ ಹ್ಯಾಪಿ. ಕೀಪ್ ದಿಸ್ ಇನ್ ಯುವರ್ ಮೈಂಡ್. ಇನ್ ದ ಬಿಗಿನಿಂಗ್ ಎವ್ರಿಬಡಿ ವಿಲ್ ಮೇಕ್ ಫನ್ ಆಫ್ ಯು. ಒಂದಷ್ಟು ಟೈಮ್ ಆದಮೇಲೆ ದುಡ್ಡೆಲ್ಲ ಪ್ರಮೋಷನ್ ಎಲ್ಲ ಬರ್ತಿದೆ, ಆಮೇಲೆ ಫ್ರೀಯಾಗಿ ಒಳ್ಳೆ ಪ್ರಾಡಕ್ಟ್ಸ್ ಎಲ್ಲ ಬರ್ತಿದೆ ಅಂತ ಕಾಣುವಾಗ ಸ್ವಲ್ಪ ಹೊಟ್ಟೆ ಹುರ್ಕೋತಾರೆ. ಟಿಪ್ಸ್ ಏನೇನು ಕೊಡಬೇಕು ಅಂತ ಕೇಳಿದ್ರೆ, ಒಂದು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ, ನಾಟ್ ಓನ್ಲಿ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲದರಲ್ಲೂ ವೀಡಿಯೋಸ್ ಒಟ್ಟೊಟ್ಟಿಗೆ ಅಪ್ಲೋಡ್ ಮಾಡಿ. ಆ್ಯಂಡ್ ಆಲ್ಸೋ ಇನ್ಸ್ಟಾಗ್ರಾಮಲ್ಲಿ ನೀವು ಐ ಥಿಂಕ್ ಇಟ್ ಈಸ್ ಬೆಟರ್ ಟು ಸ್ಟಾರ್ಟ್ ಅ ನ್ಯೂ ಪೇಜ್ ರಾದರ್ ದ್ಯಾನ್ ಪೋಸ್ಟಿಂಗ್ ಇಟ್ ಇನ್ ದ ಸೇಮ್ ಪೇಜ್. ನಿಮ್ಮ ಹತ್ರ ಒಂದು ಆಲ್ರೆಡಿ ಇರುತ್ತೆ ಅಲ್ವಾ, ಅದೇ ಪೇಜಲ್ಲಿ ಪೋಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಒಂದು ಹೊಸದೇ ಕ್ರಿಯೇಟ್ ಮಾಡಿಬಿಟ್ಟು ಅದರಿಂದ ನೀವು ಪೋಸ್ಟ್ ಮಾಡಿ. ಯಾಕೆ ಅಂತಂದರೆ, ಮತ್ತು ಅದೇ ವಿಷಯ, ನಮ್ಮವರೇ ನಮ್ಮನ್ನು ಬೆಳೆಸಲ್ಲ. ನಮ್ಮವರು ನಮ್ಮ ವೀಡಿಯೋ ನೋಡಿಬಿಟ್ಟು ಲೈಕ್ ಮಾಡಿಲ್ಲ ಆದರೆ ಅದು ಜಾಸ್ತಿ ಪುಷ್ ಆಗಲ್ಲ ವೀಡಿಯೋಸ್. ಸೊ ಬೆಟರ್ ಹೊಸ ಪೇಜ್ ಕ್ರಿಯೇಟ್ ಮಾಡಿ ಹೊಸದಾಗಿ ಸ್ಟಾರ್ಟ್ ಮಾಡಿ ಒಂದು. ಆ್ಯಂಡ್ ಕನ್ಸಿಸ್ಟೆಂಟ್ ಆಗಿರಿ. ಅದು ನಾನಿಲ್ಲ, ಅದನ್ನ ಹೇಳೋ ಯೋಗ್ಯತೆ ನನಗಿಲ್ಲ, ಬಿಕಾಸ್ ನಾನು ಆ ಥರ ಇಲ್ಲ. ಬಟ್ ಕನ್ಸಿಸ್ಟೆಂಟ್ ಆಗಿರಿ, 2ನೇ ಟಿಪ್ಪು. 3ನೇ ಟಿಪ್ ಬಂದುಬಿಟ್ಟು, ಎಲ್ಲರೂ ಎಷ್ಟೋ ಜನ ಏನೇನೋ ಹೇಳಿ ನಿಮಗೆ ನಾಚಿಕೆ ಆಗೋ ಥರ ಬೇಕಾದ್ರೆ ಮಾತಾಡ್ತಾರೆ. ಬಟ್ ನೀವು ತಲೆ ಕೆಡಿಸ್ಕೊಬಿಡಿ. ನಿಮ್ಗೆ ಇಷ್ಟ ಇದ್ದರೆ ಮಾಡಿ. ಸುಮ್ಮನೆ ಅಯ್ಯೋ ನಾನು ದುಡ್ಡು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡೋದಾದರೆ ಮಾಡಬೇಡಿ. ಇವಾಗ ದುಡ್ಡು ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ರೆ
ನಮ್ಗದೊಂಥರ ಫ್ರಸ್ಟ್ರೇಷನ್ ಥರ ಆಗೋಗಿರುತ್ತೆ, ಯಾಕೆ ನನಗೆ ಆಗ್ತಾಯಿಲ್ಲ ಅಂತ. ನನಗೊಂದು ಜಾಬ್ ಇದೆ, ಜೊತೆಗೆ ಐ ಆಮ್ ಡೂಯಿಂಗ್ ದಿಸ್. ಸೊ ನನಗೇನು ಇದರಿಂದ ದುಡ್ಡು ಬಂದರೆ ನನಗೊಂದು ಎಕ್ಸ್ಟ್ರಾ ಇನ್ಕಮ್ ಥರ ಅಷ್ಟೇ. ಅದು ದುಡ್ಡಿಗಾಗಿ ಮಾಡಬೇಡಿ, ಆದರೆ ಒಳ್ಳೆಯದು. ಇಲ್ಲಾಂದರೆ ನಿಮಗೆ ಇಷ್ಟ ಇದ್ದರೆ ನೀವು ಮಾಡಿ. ಒನ್ ಆರ್ ದ ಅದರ್ ಡೇ ಯಾವುದಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ, ಹೆಂಗೋ ಒಂದು ಆಗ್ತೀರ. ಅದೊಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಇನ್ನೂ ದೊಡ್ಡದು ಮಾಡಿ ಬೆಳೆಸಿ. ಚಾನಲ್ ಏನು ತುಂಬ ದೊಡ್ಡದಾಗಿಲ್ಲ, ಬಟ್ ದುಡ್ಡು ಬಂತು. ನಾನು ಇನ್ನೂ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಿದರೆ ಇನ್ನೂ ಜಾಸ್ತಿ ಬರ್ತಿತ್ತೇನೋ, ಮೇ ಬಿ ಇಟ್ಸ್ ಫೈನ್. ಇವಾಗಲೂ ನಾನೇನು ಕನ್ಸಿಸ್ಟೆಂಟ್ ಆಗ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸ್ವಲ್ಪ ಟೈಮ್ ನನಗೆ ಬೇಕು. ನನ್ನ ಸ್ವಲ್ಪ ಕೆಲಸಗಳಿದೆ ನಂದು ಮುಗಿಸ್ಕೊಂಡು, ಅದಾದಮೇಲಿಂದ ಐ ವಿಲ್ ಬಿ ವೆರಿ ಕನ್ಸಿಸ್ಟೆಂಟ್. ಐ ಪ್ರಾಮಿಸ್ ಯು ದಟ್. ಅದು ಯಾವಾಗ ಅಂತ ನನಗೂ ಗೊತ್ತಿಲ್ಲ. ಮೇ ಬಿ ಒಂದು 5-6 ಮಂತ್ಸ್ ನೆಕ್ಸ್ಟ್ ಇಯರಿಂದ ಮೇ ಬಿ ನಾನು ಕರೆಕ್ಟಾಗಿ ಹಾಕ್ಬೋದೇನೋ. ಬಟ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಎಲ್ಲೆಲ್ಲಾಗುತ್ತೆ ಅಲ್ಲಲ್ಲಿ. ಓಕೆ, ಇದೆ ಇಫ್ ಐ ವರ್ನ್ಡ್ ಎನಿಥಿಂಗ್ ಫ್ರಮ್ ಯೂಟ್ಯೂಬ್, ಆಲ್ ದಿಸ್ ಮನಿ ಎಲ್ಲನೂ ನಿಮ್ಮ ಸಪೋರ್ಟಿಂದ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ ನೋಡಿ, ನನ್ನ ಎನ್ಕರೇಜ್ ಮಾಡಿ, ನನ್ನ ಏನಾದರೂ ಬೇಜಾರಾಗಿದ್ರು ವೈ ಆರ್ ಯು ಸ್ಯಾಡ್ ಅಂತೆಲ್ಲ ಕೇಳಿ ಲೈವಿಗೆ ಬಂದಾಗ. ಈ ಥರ ಇರಬೇಡಿ, ಖುಷಿಯಾಗಿರಿ. ನನ್ನ ಲೈವಲ್ಲಿ ನನ್ನೊಂದು ಕಮ್ಯುನಿಟಿ ಬಿಲ್ಡ್ ಮಾಡಿದ್ದೀನಿ. ಆ್ಯಂಡ್ ದೇ ಆರ್ ದ ಸ್ವೀಟೆಸ್ಟ್ ಪೀಪಲ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.